ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇದೆ ಈಗ ದೇಶದಲ್ಲಿ ಯಾವ ರೀತಿ ಪರಿಸ್ಥಿತಿ ಆಗ್ತಾ ಇದೆ ಅಂತ. ಅಂಡ್ ಈಗ ನಿಜವಾಗ್ಲೂ ಇನ್ನೂ ಕೂಡ ಸೀರಿಯಸ್ ಆಗ್ತಾ ಹೋಗ್ತಾ ಇದೆ. ಅಂಡ್ ನಿಮಗೆ ಗೊತ್ತಿರಬಹುದು, ಇವತ್ತು ನಮಗೆ DC ಹಾಗೆ ಪಂಜಾಬ್ ನಡುವೆ ಧರ್ಮಶಾಲಾ ಅಲ್ಲಿ ಒಂದು ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇರುತ್ತೆ. ಅಂಡ್ ಸಡನ್ ಆಗಿ ಆ ಒಂದು ಮ್ಯಾಚ್ ನ ರದ್ದುಗೊಳಿಸಲಾಗುತ್ತೆ. ಅದಕ್ಕೆ ಮೇನ್ ರೀಸನ್ ಏನಪ್ಪಾ ಅಂದ್ರೆ ಅಲ್ಲೂ ಕೂಡ ಅಟ್ಯಾಕ್ಸ್ ಗಳು ಆಗ್ತಾ ಇದೆ. ಈಗ ಪಾಕಿಸ್ತಾನದವರು ಕೂಡ ಅಟ್ಯಾಕ್ಸ್ ಗಳನ್ನ ಶುರು ಮಾಡಿದ್ದಾರೆ. ಬಟ್ ಇಂಡಿಯನ್ ಡಿಫೆನ್ಸ್ ಸಿಸ್ಟಮ್ ಆ ಎಲ್ಲ ಅಟ್ಯಾಕ್ಸ್ ಗಳನ್ನು ಕೂಡ ಡಿಫೆಂಡ್ ಮಾಡ್ತಾ ಇದೆ, ಅದ್ಭುತವಾಗಿ ಕಾರ್ಯನ ನಿರ್ವಹಿಸ್ತಾ ಇದೆ. ಆದ್ರೂ ಕೂಡ ನಾವೆಲ್ಲರೂ ಕೂಡ ಪ್ರೇ ಮಾಡಬೇಕು, ಅಲ್ಲಿರ್ತಕ್ಕಂತಹ ಸ್ಥಳೀಯ ಜನರಿಗೆ ಹಾಗೆ ಬಾರ್ಡರ್ ಅಲ್ಲಿ ಇರ್ತಕ್ಕಂತಹ ಸಿವಿಲಿಯನ್ಸ್ ಗಳಿಗೆಲ್ಲರಿಗೂ ಕೂಡ ನಾವು ಈಗ ಪ್ರೇನ ಮಾಡಬೇಕು. ಅಂಡ್ ನಮ್ಮ ಇಂಡಿಯನ್ ಆರ್ಮಿ ಮೇಲೆ ನಾವು ನಂಬಿಕೆ ಇಡಬೇಕು. ಅಂಡ್ ಈ ಒಂದು ಟೈಮ್ ಅಲ್ಲಿ ನಾವು ಅವರಿಗೆ ಸಪೋರ್ಟ್ ಮಾಡಬೇಕು. ಸೊ ಈ ಒಂದು ಟೈಮ್ ಅಲ್ಲಿ ನಾವೇನಾದ್ರೂ ಹಿಂದೆ ಹೋದ್ರೆ ನಮ್ಮ ಫ್ಯೂಚರ್ ಗೆನೆ ನಿಜವಾಗ್ಲೂ ತುಂಬಾನೇ ದೊಡ್ಡ ನಷ್ಟ ಆಗುತ್ತೆ. ಅದಕ್ಕೋಸ್ಕರ ಎಲ್ಲರೂ ಕೂಡ ನಮ್ಮ ಆರ್ಮಿ ಮೇಲೆ ನಂಬಿಕೆ ಇಡೋಣ. ಅಂಡ್ ಅಲ್ಲಿರ್ತಕ್ಕಂತಹ ಬಾರ್ಡರ್ ಅಲ್ಲಿ ಯಾರ್ಯಾರು ವಾಸ ಇದ್ದಾರೆ, ಸಿವಿಲಿಯನ್ಸ್ ಗಳಾಗಿರ್ಬೋದು, ಅವರೆಲ್ಲರಿಗೂ ಕೂಡ ಪ್ರೇರಣೆ ಮಾಡೋಣ. ಏನು ಕೂಡ ಅಪಾಯ ಆಗದೆ ಇರಲಿ, ಇಂಡಿಯನ್ ಡಿಫೆನ್ಸ್ ಸಿಸ್ಟಮ್ ಚೆನ್ನಾಗಿ ಕಾರ್ಯನ ನಿರ್ವಹಿಸಲಿ ಇದೇ ರೀತಿ. ಅಂಡ್ ಸರಿಯಾದ ಪಾಠನ ಕಲಿಸ್ಲಿ ಅಂತ ಕೇಳ್ಕೊಳ್ಳೋಣ. ಅಂಡ್ ನಾಳೆಯಿಂದ IPL ಆಗುತ್ತೋ ಇಲ್ವೋ ಅನ್ನೋದಕ್ಕೆ ಒಂದು ಮೀಟಿಂಗ್ ನ ಅರೇಂಜ್ ಮಾಡ್ತಾರೆ. ಅಂಡ್ ಅಲ್ಲಿ ಗೊತ್ತಾಗುತ್ತೆ IPL ಮುಂದೆ ಕಂಟಿನ್ಯೂ ಆಗುತ್ತೋ ಈ ವರ್ಷ ಇಲ್ವೋ ಅಂತ. ಸೊ ಈ ವರ್ಷ ಏನಾದ್ರೂ IPL ನ ನಿಲ್ಸಿದ್ರೆ ವಾರ್ ಮುಗಿದ್ಮೇಲೆ ಇದನ್ನ ಮತ್ತೊಮ್ಮೆ ಪ್ರಾರಂಭ ಮಾಡಬೇಕು. ಸೊ ಈಗ ನಾವು IPL ಬಗ್ಗೆ ಯೋಚನೆನ ಬಿಟ್ಟು ಇದ್ರ ಬಗ್ಗೆ ಸಿಕ್ಕಾಪಟ್ಟೆ ಗಮನ ಹರಿಸ್ಬೇಕು. ಅಂಡ್ ಈಗ ನಾವು ನೋಡ್ಬೇಕು ಮುಂದೆ ದೇಶದ ಸ್ಥಿತಿ ಯಾವ ರೀತಿ ಹೋಗುತ್ತೆ ಅಂತ. ನಿಜವಾಗ್ಲೂ ತುಂಬಾ ಸೀರಿಯಸ್ ಆಗ್ತಾ ಇದೆ. ಅಂಡ್ ನಾಳೆ ಏನಾಗುತ್ತೋ ಯಾರಿಗೂ ಕೂಡ ಗೊತ್ತಿರೋದಿಲ್ಲ. ಅಂಡ್ ಅಲ್ಲಿರ್ತಕ್ಕಂತಹ ಜನಗಳ ಜೀವನಕ್ಕೆ ಏನು ಕೂಡ ಆಗದೆ ಇರಲಿ, ಅಂಡ್ ನಮ್ಮ ದೇಶಕ್ಕೆ ಯಾವುದೇ ರೀತಿಯ ಜಾಸ್ತಿ ನಷ್ಟ ಆಗದೆ ಇರಲಿ ಅಂತ ಕೇಳ್ಕೊಳ್ಳೋಣ. ಅಂಡ್ ಇದೆಲ್ಲದೂ ಕೂಡ ಯಾವಾಗ ನಿಲ್ಲುತ್ತೆ ಅಂತಲೂ ಕೂಡ ನಾವು ಕಾದ್ ನೋಡಬೇಕು. ಏನೇ ಆಗಲಿ ಗೈಸ್, ಎಲ್ಲರೂ ಕೂಡ ಸೇಫ್ ಆಗಿರಿ. ಅಂಡ್ ನಿಮ್ಮವ್ರು ಏನಾದರೂ ಅಲ್ಲಿದ್ರೆ ಅವ್ರಿಗೂ ಕೂಡ ಸೇಫ್ ಆಗಿ ಇರೋದಕ್ಕೆ ಹೇಳಿ. ಅಂಡ್ ಆದಷ್ಟು ಬೇಗ ಅವ್ರನ್ನ ಇಲ್ಲಿಗೆ ಕರೆಸ್ಕೊಳ್ಳಿ. ಸೊ ಫೈನಲ್ ಆಗಿ ನಮ್ಮ ಆರ್ಮಿ ಮೇಲೆ ನಾವು ನಂಬಿಕೆ ಇಡೋಣ ಅಂತ ಹೇಳ್ತಾ, ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.